ದೇವರಿಗೆ ಮಹಿಮೆ ಆಗಲಿ. ಕರ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕಳೆದ 2 ವಾರಗಳಿಂದಲೂ ಯೇಸು ಸ್ವಾಮಿಯವರ 3 ಉತ್ತಮವಾದಂತಹ ಹವ್ಯಾಸಗಳನ್ನು ಅವರು ಅನುಸರಿಸ್ತಾ ಇದ್ದರು, ಅವರು ರೂಢಿ ಮಾಡಿಕೊಂಡಿರುವುದನ್ನು ನಾವು ಧ್ಯಾನ ಮಾಡ್ತಾ ಬಂದೆವು. ಆ 3 ಹವ್ಯಾಸಗಳಲ್ಲಿ ಇವಾಗಲೇ 2 ಹವ್ಯಾಸಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಮತ್ತು ಈ ಸಂಜೆಯೂ ಕೂಡ ಕರ್ತನ ಸಮ್ಮುಖದಲ್ಲಿ ಪ್ರಿಯರೇ 3ನೇ ಒಂದು ಹವ್ಯಾಸ ಕೂಡ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ, ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೇವೆ. ನಾವು ಇವಾಗಲೇ ಮೊದಲನೇದಾಗಿ ನಾವು ಧ್ಯಾನ ಮಾಡಿದ್ದೀವಲ್ಲ, ಜ್ಞಾಪಕ ಇದೆಯಾ ನಿಮಗೆ? ಓಕೆ, ಆ 3 ಹವ್ಯಾಸಗಳ ಕುರಿತು ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಅವರು ಯೌವನ ಪ್ರಾಯದಲ್ಲಿ ಅವರು ಬಹಳ ಈ ಉತ್ತಮವಾದಂತಹ ಹವ್ಯಾಸಗಳನ್ನು ಬೆಳೆಸಿಕೊಂಡು ತಪ್ಪದೆ ಅದನ್ನು ಮಾಡ್ತಾಯಿದ್ರು. ನಾವು ಮೊದಲನೇ ಹವ್ಯಾಸವನ್ನು ನೋಡಿದ್ದೀವಲ್ಲ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನದಲ್ಲಿ. ಜ್ಞಾಪಕ ಇದೆ ನಿಮಗೆ? ಪ್ರಿಯ ದೇವ್ರ ಮಕ್ಕಳೇ, ಅಥವಾ ನಾವು ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 1-2 ವಚನದಲ್ಲಿ ಕೂಡ ಆ ಮಾತನ್ನು ನಾವು ನೋಡ್ತೀವಿ. ಅವರು ಮೊದಲನೇದಾಗಿ ಆ ಮೊದಲನೇ ಹವ್ಯಾಸ ಏನಂತಂದರೆ, ಅವರು ಆ ಸಬ್ಬತ್ ದಿನ ಬಂದರೆ ಸಾಕು, ಅವರು ದೇವರ ಮಂದಿರಕ್ಕೆ ಅವರು ತಪ್ಪದೆ ಹೋಗ್ತಾಯಿದ್ರು. ಅದನ್ನು ಅವರು ರೂಢಿ ಮಾಡಿಕೊಂಡಿದ್ರು. ಅದನ್ನು ಅವರು ತಪ್ಪದೆ ತಂದೆಯಾಗಿರುವಂಥ ದೇವರು ಆ 10 ಆಜ್ಞೆಗಳಲ್ಲಿ ಆ ಒಂದು ಆಜ್ಞೆ ಅವರು ತಪ್ಪದೆ ಅದನ್ನು ಅನುಸರಿಸ್ತಾ ಬಂದರು. ಅದು ಯಾರಿಗೋಸ್ಕರವಾಗಿ ಅಂದರೆ, ಮುಂದಿನ ಆತನ ಶಿಷ್ಯರು ಮತ್ತು ಈಗಿನ ಕ್ರೈಸ್ತ ಭಕ್ತರಾಗಿರುವಂಥ ನಾವುಗಳು ವಾರದ ಮೊದಲನೇ ದಿನವನ್ನು ನಾವು ತಪ್ಪದೆ ಅದನ್ನು ಜ್ಞಾಪಕದಲ್ಲಿಟ್ಕೊಂಡು, ಅದನ್ನು ಪರಿಶುದ್ಧ ದೇವರ ದಿನ ಎಂಬುದಾಗಿ ನಾವು ಜ್ಞಾಪಕ ಮಾಡಿಕೊಂಡು, ಯೇಸು ಸ್ವಾಮಿಯವರು ಪುನರುತ್ಥಾನವಾಗಿರುವಂಥ ದಿನ ಎಂಬುದಾಗಿ ನಾವು ಗುರುತು ಮಾಡಿಕೊಂಡು ಜ್ಞಾಪಕ ಮಾಡಿಕೊಂಡು, ಆ ದಿವಸದಲ್ಲಿ ನಾವು ಯಾವುದೇ ಸಂಭ್ರಮಾಚರಣೆಗಳು ಅಥವಾ ಯಾವುದೇ ಥರವಾದಂತಹ ಒಂದು ಮದುವೆ ಕಾರ್ಯಕ್ರಮಗಳು, ಸ್ಪೋರ್ಟ್ಸ್ ಕಾರ್ಯಕ್ರಮಗಳು, ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೆ, ಕುಟುಂಬದಲ್ಲಿ ಪ್ರತಿಯೊಬ್ಬರು ಯಾರೆಲ್ಲ ಯೇಸು ಸ್ವಾಮಿಯವರ ಆ ಕುಟುಂಬವಾಗಿ ಭಕ್ತರಾಗಿದ್ದಾರೋ, ಚಿಕ್ಕವರು ಮೊದಲುಗೊಂಡು ದೊಡ್ಡವರು ಪರ್ಯಂತರ ಈ ಶಿಫ್ಟ್ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಕ್ರೈಸ್ತ ಭಕ್ತರಾಗಿರುವಂಥ ನಮ್ಮಲ್ಲಿ ಇರಬಾರ್ದು. ಇವತ್ತೇನಾಗಿದೆ ಅಂತಂದರೆ, ಈ ವಾರ ನಾವು ಹೋಗ್ತೀವಿ, ಮುಂದಿನ ವಾರ ನೀವು ಹೋಗ್ರಿ, ಇನ್ನೊಂದು ವಾರ ನೀವು ಹೋಗ್ರಿ ಅನ್ನುವಂಥ ರೀತಿಯಲ್ಲಿ ಒಂದು ಮನೆಯಲ್ಲಿ 5ಕ್ಕಿಂತ ಹೆಚ್ಚಿನ ಜನರು ಇರುವುದಾದರೆ, ಆ ರೀತಿಯಲ್ಲಿ ಇವತ್ತು ಶಿಫ್ಟು ಒಂದು ಆರಾಧನೆಯ ಒಂದು ಸನ್ನಿಧಿಗೆ ಅಥವಾ ದೇವರ ಮಂದಿರಕ್ಕೆ ಹೋಗುವಂಥ ಒಂದು ಶಿಫ್ಟನ್ನು ಮಾಡಿಕೊಂಡಿರೋದನ್ನು ಗಮನಿಸ್ತಾ ಇದ್ದೇವೆ. ದಯವಿಟ್ಟು ಆ ಒಂದು ವಿಷಯವನ್ನು ದೇವರು ಅಥವಾ ಯೇಸು ಸ್ವಾಮಿಯವರು ಇಷ್ಟಪಡೋದಿಲ್ಲ. ಅವ್ರ ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ಏನಂತ? ಮೊದಲನೇದಾಗಿ ನಾವುಗಳು ಲೂಕನ ಬರೆದ ಸುವಾರ್ತೆ 16ನೇ ವಚನದಲ್ಲಿ ಅವರು ವಾಡಿಕೆಯಂತೆ ಅಥವಾ ಅವರ ಒಂದು ಹವ್ಯಾಸ ಅಥವಾ ರೂಢಿಯನ್ನು ಅವರು ಇಟ್ಕೊಂಡಿದ್ರು. ದೇವರ ಮಂದಿರಕ್ಕೆ ಅವರು ಸಬ್ಬ ದಿನದಲ್ಲಿ ತಪ್ಪದೆ ಹೋಗಿ ಅವರು ಅಟೆಂಡ್ ಮಾಡ್ತಾಯಿದ್ರು. ಓಕೆ, ಈ ಮಾತನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ಮತ್ತು ನೀವುಗಳು ಕೂಡ ಎಲ್ಲರೂ ಕೂಡ ದೇವರ ಸನ್ನಿಧಾನಕ್ಕೆ ತಪ್ಪದೆ, ಮಂದಿರಕ್ಕೆ ತಪ್ಪದೆ ಕುಟುಂಬವಾಗಿ ನೀವು ಹೋಗ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಓಕೆ, ಎರಡನೇದು ಕೂಡ ನಾವು ಆತನಲ್ಲಿರುವಂಥ ಉತ್ತಮವಾದಂಥ ಹವ್ಯಾಸಗಳಲ್ಲಿ 2ನೆಯ ಒಂದು ಹವ್ಯಾಸವನ್ನು ಕೂಡ ನಾವು ಧ್ಯಾನ ಮಾಡ್ತಾ ಬಂದಿದ್ದೀವಿ. ಅದನ್ನು ಕೂಡ ನೀವು ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಿ ನಾನು ನಂಬ್ತೇನೆ. 2ನೇದು, ಆತನು ತಿರುಗಿ ಎಂದಿನಂತೆ. ನಾವು ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಧ್ಯಾನ ಮಾಡಿದ್ದೀವಿ ಕಳೆದ ಸಾರಿ. ಹಾಗಾಗಿ ಆತನು ತಿರುಗಿ ಎಂದಿನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ತನ್ನ ಹವ್ಯಾಸ, ತನ್ನ ಒಂದು ರೂಢಿಯಂತೆ ಅಥವಾ ತನ್ನ ಒಂದು ವಾಡಿಕೆಯಂತೆ ಆತನು ಉಪದೇಶಿಸುತ್ತಿದ್ದಾನೆ. ಆತನಿಗೊಂದು ಹವ್ಯಾಸ ಇದೆ, ಒಂದು ರೂಢಿ ಇದೆ. ಏನಂತಂದರೆ ಉಪದೇಶ ಮಾಡೋದು. ಒಂದು ಆತನಿಗೆ ಅದು ರೂಢಿಯಾಗಿದೆ, ರೂಢಿಯಾಗಿ ಇಟ್ಕೊಂಡಿದ್ದಾರೆ ಅವರು. ಆತನ ಮಾತು ಇತರರಿಗೆ ಹಂಚಿಕೊಳ್ಳುವಂಥದ್ದು ಒಂದು ರೂಢಿಯಾಗಿ, ಒಂದು ಹವ್ಯಾಸವಾಗಿ, ಒಂದು ಅಭ್ಯಾಸವಾಗಿ ಆತನ ಇಟ್ಕೊಂಡಿರುವುದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ದೇವರು ಆತನಿಗೆ ಒಪ್ಪಿಸಿರುವಂತಹ ಕೆಲಸವನ್ನು
ಅದು ಪರಲೋಕ ರಾಜ್ಯದ ಶುಭ ವರ್ತಮಾನವನ್ನು ಅದು ವ್ಯಕ್ತಿಗತವಾಗಿ ಸಾರುವಂಥದ್ದು ಮಾತ್ರವಲ್ಲ, ಆತನು ಎಲ್ಲೆಲ್ಲಿ ಸಂದರ್ಭಗಳು ಸಿಕ್ಕಿತ್ತು ಆ ಸಮಯಗಳಲ್ಲೆಲ್ಲ ಆತನು ಉಪದೇಶ ಮಾಡ್ತಾ ಇದ್ದನು. ಮಾತ್ರವಲ್ಲ, ಸಭಾಮಂದಿರದಲ್ಲಿ ಕೂಡ ಆತನು ಉಪದೇಶ ಮಾಡ್ತಾ ಇದ್ದನು. ಆತನು ಧರ್ಮಶಾಸ್ತ್ರವನ್ನು ಓದುತ್ತಾ ಇದ್ದನು. ಮಾತ್ರವಲ್ಲ, ಅದನ್ನು ಧ್ಯಾನ ಮಾಡ್ತಾ ಇದ್ದನು. ಮಾತ್ರವಲ್ಲ, ಅವ್ರಿಗೆ ಇಷ್ಟವಾಗಿರುವಂಥ ಒಂದು ಅಭ್ಯಾಸ ಅಥವಾ ಹವ್ಯಾಸವೇನಂತಂದರೆ ಅವರು ಉಪದೇಶ ಮಾಡ್ತಾಯಿದ್ರು. ಓಕೆ, ಈಗಿನ ಭಕ್ತರಾಗಿರುವಂಥ ನಾವುಗಳು ನಮ್ಮ ಕುಟುಂಬದಲ್ಲಿ ಮಾತ್ರವಲ್ಲ, ಕೇವಲ ಸೇವಕರಾಗಿರೋದು ನಾವು ಮಾತ್ರವಲ್ಲ, ಪ್ರತಿಯೊಬ್ಬರು ಕೂಡ ಅವಕಾಶ ಸಿಗುವಾಗಲೆಲ್ಲ, ಸಂದರ್ಭ ಸಿಗುವಾಗಲೆಲ್ಲ ಓದುವುದು ಮಾತ್ರವಲ್ಲ, ಧ್ಯಾನ ಮಾಡುವುದು ಮಾತ್ರವಲ್ಲ, ಸಾರುವುದು ಮಾತ್ರವಲ್ಲ, ಉಪದೇಶ ಕೂಡ ಬಹಳ ಶ್ರೇಷ್ಠವಾದಂಥ ಒಂದು ಹವ್ಯಾಸ. ಯಾಕಂದರೆ ಆ ಉಪದೇಶವು ಅದು ನೇರವಾಗಿ, ಬಹಳ ನಿಧಾನವಾಗಿ ಮತ್ತು ಸರಳವಾಗಿ ಮತ್ತು ಅರ್ಥಗರ್ಭಿತವಾಗಿರುವಂಥ ಆ ಉಪದೇಶದ ಮಾತುಗಳು ಮುಂದಿರುವಂಥ ಮನುಷ್ಯನ ಹೃದಯದ ನೇರವಾಗಿ ಆ ಉತ್ತಮವಾದಂಥ ಭೂಮಿಯ ಮೇಲೆ ಬೀಳಲ್ಪಡುವಂಥ ಒಂದು ಮಾತುಗಳವಾಗಿರ್ತವೆ. ಅಲ್ಲಿ ದೊಡ್ಡ ಕಾರ್ಯವು ಜರುಗುತ್ತದೆ. ಅವ್ರ ಮುಂದೆ ಹೆಚ್ಚಿನ ಫಲವನ್ನು ಕೊಡುವುದಕ್ಕೆ ಆ ಬೀಜವು, ಉಪದೇಶದ ಬೀಜವು, ದೇವರ ಮಾತಿನ ಉಪದೇಶದ ಬೀಜವು ಅದು ನೇರವಾಗಿ ಅದು ಹೃದಯದಲ್ಲಿ ನಾಟುವುದರಿಂದ ಈ ಅಭ್ಯಾಸವು ಬಹಳ ವಿಶೇಷವಾದದ್ದು. ಓಕೆ, ದೇವರಿಗೆ ಮಹಿಮೆ ಆಗಲಿ. ಮಾತ್ರವಲ್ಲ, ಯೇಸು ಸ್ವಾಮಿಯವರ ಅವರು ಮೂರನೇ ಒಂದು ಹವ್ಯಾಸವನ್ನು ಕೂಡ ನಾವು ಈ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದನ್ನು ಕೂಡ ನಾವು ಅನುಸರಿಸೋಣ ಪ್ರಿಯರೇ. ಯಾಕಂದರೆ ಆತನ ಭಕ್ತರಾಗಿರುವಂಥ ನಾವುಗಳು ಆತನು ಮೊದಲನೇ ಪೇತ್ರ 2:21 ಹೇಳಿರುವ ಪ್ರಕಾರವಾಗಿ ಆತನ ಬಾಧೆಯನ್ನು ಕೇವಲ ನಾವು ಅನುಸರಿಸೋದು ಮಾತ್ರವಲ್ಲದೆ ಈ ಒಂದು ಕೆಲವೊಂದು ಹವ್ಯಾಸಗಳನ್ನು ನಮಗೋಸ್ಕರವಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಮಾದರಿ, ಆತನ ಹೆಜ್ಜೆ ಜಾಡಿಯಲ್ಲಿ ನಾವುಗಳು ನಡಿಬೇಕು ಅಂತ ಒಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮನ್ನು ಅವರು ಕರೆದಿರೋದು, ಆರಿಸ್ಕೊಂಡಿರುವುದು. ಇದನ್ನು ದಯವಿಟ್ಟು ನಾವು ಮರಿಬಾರ್ದು. ಮೂರನೇ ಹವ್ಯಾಸ ನಾವು ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 40ನೇ ವಚನದಲ್ಲಿ, ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು, ಶಿಷ್ಯರು ಕೂಡ ಆತನ ಹಿಂದೆ ಹೋದರು ಅನ್ನುವಂಥ ಮಾತನ್ನು ನಾವು ನೋಡ್ತೇವೆ. ಹೌದು, ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ, ಆತನು ಒಂದು ಪದ್ಧತಿ ಇಟ್ಕೊಂಡಿದ್ದನು, ಒಂದು ರೂಢಿ ಇಟ್ಕೊಂಡಿದ್ದನು, ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದನು. ಆತನು ಕೇವಲ ಆ ಗೆಸ್ಸೆಮನೆ ತೋಟಕ್ಕೆ ಹೋಗುವಾಗ ಆ ಒಂದು ಪ್ರಾರ್ಥನೆ ಮಾತ್ರವಲ್ಲ, ಆತನು ಅನೇಕ ಸ್ಥಳಗಳನ್ನು ಆತನು ವ್ಯಕ್ತಿಗತವಾಗಿ ದೇವರ ಸಮ್ಮುಖದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂತಹ ಒಂದು ಪ್ರಾರ್ಥನೆ, ಆತನು ಆ ಪ್ರಾರ್ಥನೆ ಎನ್ನುವಂಥ ಒಂದು ಹವ್ಯಾಸವನ್ನು ಆತನು ಇಟ್ಟುಕೊಂಡಿದ್ದನು. ನಾವು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ನೋಡ್ತೀವಲ್ಲ, ಅವರು ಮುಂಚಾನೆ ಇನ್ನೂ ಮೊಬ್ಬಿರುವಾಗಲೇ ಆತನು ಅಡವಿಯ ಸ್ಥಳಕ್ಕೆ ಹೋಗಿ ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಆತನು ಬೆಳಿಗ್ಗೆ ಎಲ್ಲ ಸೇವೆ ಮಾಡ್ತಾ ಇದ್ದನು. ಆತನು ರಾತ್ರಿ ಎಲ್ಲ ಹೆಚ್ಚು ಸಮಯ ದೇವರ ಸಮ್ಮುಖದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದನು ಎಂಬುದಾಗಿ. ಆತನು ದೇವರಾಗಿದ್ದರೂ ಕೂಡ ಆತನು ಇಂದಿಗೂ ಸಹ ಆ ರೂಢಿಯು, ಆ ಅಭ್ಯಾಸವು ಯಾವಾಗ ಪ್ರಾರಂಭವಾಯಿತೋ ಇವಾಗಲೂ ಸಹ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಭೂಲೋಕದಲ್ಲಿರುವಂಥ ತನ್ನ ಭಕ್ತರಾಗಿರುವಂಥ ನಮ್ಮೆಲ್ಲರಿಗೋಸ್ಕರವಾಗಿ ಆತನು ದೇವರಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಕ್ರೈಸ್ತ ಭಕ್ತರಾಗಿರುವಂಥ ಇವತ್ತು ನಮಗೆ ಎಷ್ಟು ಸಮಯಗಳಿದೆ? ಇವತ್ತು ಒಂದು ದಿವಸಕ್ಕೆ ಸುಮಾರು 24 ಗಂಟೆಗಳಿದೆ. 8 ಗಂಟೆ ನಿದ್ರೆ ಮಾಡ್ತಾ ಇದ್ದೇವೆ, 8 ಗಂಟೆ ಕೆಲಸ ಮಾಡ್ತಾ ಇದ್ದೇವೆ. ಇನ್ನೂ 8 ಗಂಟೆಯಲ್ಲಿ ನಾವುಗಳು ಹೋಗಲಿ, ಇನ್ನೂ 4 ಗಂಟೆಗಳು ನಾವೇ ತೆಗೆದುಕೊಳ್ಳೋದಾದರೆ ಹೋಗಲಿ, ಕೊನೆಯ 2 ಗಂಟೆಗಳಾದರೂ ಒಂದು ಅರ್ಧ ಗಂಟೆ ಕರ್ತನ ಸಮ್ಮುಖದಲ್ಲಿ ನಾವು, ಅದು ವ್ಯಕ್ತಿಗತವಾಗಿಯೂ ಅದು ಕುಟುಂಬವಾಗಿಯೂ ಹೇಗೋ ಆ ಒಂದು 2 ಗಂಟೆ ಅದರ ಮನಸ್ಫೂರ್ತಿಯಾಗಿ ಮೊಣಕಾಲನ್ನು ಹಾಕಿ ಕರ್ತನ ಸಮ್ಮುಖದಲ್ಲಿ ನಿಜವಾಗಲೂ ನಾವು ಈ ಯೇಸು ಸ್ವಾಮಿಯವರು ಮಾಡುತ್ತಿರುವಂಥ ಪ್ರಾರ್ಥನೆಯ ಆ ಒಂದು ಅಭ್ಯಾಸವನ್ನು ಇವತ್ತು ನಾವುಗಳು ಅದನ್ನು ಅನುಸರಿಸಿ, ಆ ಮಾದರಿನ ಅನುಸರಿಸಿ ನಾವು ಮಾಡ್ತಾ ಹೋಗುವಾಗ ಪ್ರಾರ್ಥನೆಯ ಕುರಿತಾಗಿರುವಂಥ ಅನೇಕ ಸತ್ಯಾಂಶಗಳನ್ನು ಇವಾಗಲೇ ಕ್ರೈಸ್ತ ಭಕ್ತರಾಗಿರುವಂಥ ನಮಗೆ ಗೊತ್ತು. ಘನ ಸೇವಕರುಗಳು ನಮಗೆ ಎಷ್ಟು ಬೋಧನೆ ಮಾಡಿದ್ದಾರೆ. ಚಿಕ್ಕಂದಿನಿಂದಲೂ ಪ್ರಾರ್ಥನೆ ವಿಷಯಗಳು ನಮಗೆ ಎಷ್ಟು ಗೊತ್ತು. ಆದರೂ ಕೂಡ ನಾವು ದೇವರಿಗೆ ಸಮಯವನ್ನು ಕೊಡ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ.
ಹಾಗಾಗಿ ಇನ್ನೊಂದು ಸಾರಿ ಈ ಯೇಸು ಸ್ವಾಮಿಯವರ ಈ 3 ಹವ್ಯಾಸಗಳನ್ನು ನಾವು ಜ್ಞಾಪಕ ಮಾಡಿಕೊಂಡವರಾಗಿ ಮತ್ತೆ ಪುನಃ ಆ ಮಾತುಗಳನ್ನು ನಾವು ಧ್ಯಾನ ಮಾಡಿಕೊಂಡು ಜ್ಞಾಪಕ ಮಾಡಿಕೊಂಡು ನಮ್ಮ ಒಂದು ಪದ್ಧತಿಯನ್ನು, ನಮ್ಮ ರೂಢಿಯನ್ನು ನಾವು ಬದಲಾಯಿಸಿಕೊಂಡು ಯೇಸು ಸ್ವಾಮಿಯವರ ಆ ಉತ್ತಮವಾದಂತಹ ಅಭ್ಯಾಸಗಳನ್ನು ನಾನು ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಕ್ರೈಸ್ತ ಭಕ್ತರಾಗಿರುವಂಥ ನಮ್ಮ ತಂದೆ ಅಥವಾ ನಮ್ಮ ತಾಯಿ ಅಥವಾ ನಮ್ಮ ತಾತ, ನಮ್ಮ ಅಜ್ಜಿ ಅನ್ನೋದಕ್ಕಿಂತಲೂ ಇವತ್ತು ನಮ್ಮ ಅಭ್ಯಾಸಗಳು ಏನಾಗಿದೆ, ಅತಿ ಹೆಚ್ಚು ಉತ್ತಮವಾದಂಥ ಅಭ್ಯಾಸ ಅಥವಾ ಹವ್ಯಾಸಗಳು. ನಂತರ ಆ ಫೋರ್ಸ್ ಮಾಡುವಂಥ ಇವತ್ತು ಪ್ರಾರ್ಥನೆ ಮಾಡಿದ್ದೀರಾ ಅಥವಾ ದೇವರ ವಾಕ್ಯ ಧ್ಯಾನ ಮಾಡಿದ್ದೀರಾ ಅಥವಾ ಸಭೆಗೆ ಹೋಗಿದ್ದೀರಾ ಅನ್ನುವಂಥ ಒಂದು ಒತ್ತಡ ಅಥವಾ ಒಂದು ಅವ್ರಿಗೇನು ಮಾಡ್ತಾ ಇದ್ದೀವಿ, ಪುಷ್ ಮಾಡ್ತಾ ಇದ್ದೇವೆ. ಎಲ್ಲರಲ್ಲಿ ಕೂಡ ಅದು ಅಂತರಂಗದಿಂದ ಆ ಅಭ್ಯಾಸಗಳು ಅದು ನನ್ನ ರೂಢಿಯಾಗಿರಬೇಕು. ನಾನು ಹೌದು ಈ ದಿವಸ ದೇವರ ಮಂದಿರದಲ್ಲಿ, ನಂತರ ನಾನು ದೇವರ ಮಾತನ್ನು ಧ್ಯಾನ ಮಾಡೋದ್ರಲ್ಲಿ, ಅದನ್ನು ಉಪದೇಶ ಮಾಡೋದ್ರಲ್ಲಿ, ಸಾರುವುದರಲ್ಲಿ ಮಾತ್ರವಲ್ಲ, ಯೇಸು ಸ್ವಾಮಿಯವರು ಇನ್ನೊಂದು ಹವ್ಯಾಸವು ಅವರು ಪದ್ಧತಿ ಪ್ರಕಾರವಾಗಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಮುಂಚೆನೆ ಮೊಬ್ಬಿರುವಾಗ ಅವರು ಅಡವಿ ಸ್ಥಳಕ್ಕೆ ಹೋಗ್ತಾಯಿದ್ರು. ಹೆಚ್ಚಿನ ಸಮಯ ದೇವರ ಸಮ್ಮುಖದಲ್ಲಿ ಅವರು ಸಮಯವನ್ನು ಕಳೀತಾ ಇದ್ರು. ಆದರೆ ಇವತ್ತು ನಮ್ಮ ಯವನಸ್ಥರು ಕಳೀತಿರುವಂಥ ಸಮಯ ಯಾವುದರಲ್ಲಿ? ಇವತ್ತು ಸ್ಪೋರ್ಟ್ಸ್ ನೋಡೋದ್ರಲ್ಲಿ ಆಗಲಿ, ಸ್ಪೋರ್ಟ್ಸ್ ಆಡೋದ್ರಲ್ಲಿ, ಗೇಮ್ ಆಡೋದ್ರಲ್ಲಿ, ಇವತ್ತು ಆ ಮೊಬೈಲ್ನಲ್ಲಿ ಹೆಚ್ಚು ಸಮಯ, ಆ ಸಮಯವನ್ನೇ ಗೊತ್ತಾಗ್ತಾಯಿಲ್ಲ ಅವರಿಗೆ. ಹಾಗೇ ನಾವು ಯಾರು ಕೂಡ ಏನು ಮಾತಾಡದೇ ಇದ್ದರೆ ಇನ್ನೂ ಬೇಕಾದಷ್ಟು ಸಮಯವನ್ನು ಅದರಲ್ಲಿ ಅವರು ತಗೊಳ್ಳುವಂಥವರಾಗಿದ್ದಾರೆ. ಇವತ್ತು ಟಿ ವಿ ಮುಂದುಗಡೆ ಹೆಚ್ಚು ಸಮಯ ಕ್ಯಾಲ್ಕುಲೇಟ್ ಮಾಡೋದಾದರೆ ಎಷ್ಟು ಸಮಯ ಇವತ್ತು ನಾವು ವ್ಯರ್ಥ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಜ್ಞಾಪಕ ತೆಗೆದುಕೊಂಡು ಆ ಒಂದು ವ್ಯರ್ಥವಾಗಿರುವಂಥ ಸಮಯಗಳನ್ನು ನಾವು ಕಟ್ಟು ಮಾಡಿಕೊಂಡವರಾಗಿ ಯೇಸು ಸ್ವಾಮಿಯವರ ಈ ಒಂದು ಉತ್ತಮವಾದಂಥ ಹವ್ಯಾಸಗಳನ್ನು ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳೆಸಿಕೊಂಡವರಾಗಿ ನಾವು ಮುಂದೆ ಸಾಗೋದಾದರೆ ನಿಜವಾಗಲೂ ದೇವರ ಆಶೀರ್ವಾದಗಳು, ದೇವರು ನಮಗೇನು ಅವಶ್ಯಕತೆಗಳು ಇದೆಯೋ ಆತನಿಂದ ಬರಬೇಕಾಗಿರುವಂಥವುಗಳು ಖಂಡಿತವಾಗಲೂ ಈ ಹವ್ಯಾಸಗಳನ್ನು ನಾವುಗಳು ಬೆಳೆಸಿಕೊಳ್ಳೋದಾದರೆ ದೇವರಿಗೆ ನಾವು ಇನ್ನೂ ಹತ್ತಿರ ಆಗ್ತೇವೆ. ನಮಗೆ ಸತ್ಯವೇದದಲ್ಲಿ ಇಬ್ಬರು ಭಕ್ತರು ಕೂಡ ಜ್ಞಾಪಕ ಬರ್ತಾರಲ್ಲ, ಹಳೆ ಒಡಂಬಡಿಕೆಯಲ್ಲಿ ಒಬ್ಬಾತನು ದಾವೀದನು, ನಾವು ಕೀರ್ತನೆಗಳ ಪುಸ್ತಕ 55ನೇ ಅಧ್ಯಾಯದ ಅದರ 16-17ನೇ ವಚನದಲ್ಲಿ ನೋಡ್ತೇವೆ, ತ್ರಿಕಾಲದಲ್ಲಿ ಹಂಬಲಿಸುತ್ತಾ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ದಾನಿಯೇಲನು ಭಕ್ತನು, ಆತನು ಯಥಾಪ್ರಕಾರವಾಗಿ ಆತನು ತನ್ನ ಒಂದು ಕೋಣೆಗೆ ಹೋಗಿ ಆತನು ಕಿಟಕಿಗಳನ್ನು ತೆರೆದು ಆತನು ಶಾಸನಕ್ಕೆ ರುಚುವಾಗಿರುವಂಥ ಒಂದು ವಿಷಯವನ್ನು, ಆತನಿಗೆ ಸಿಂಹದ ಗವಿಯಲ್ಲಿ ಹಾಕ್ತಾರೆ ಅನ್ನುವಂಥ ಒಂದು ವಿಷಯವನ್ನು, ಕೆಲವು ದಿವಸಗಳವರೆಗೆ ಅಲ್ಲಿರುವಂಥ ರಾಜನನ್ನೇ ಅವ್ರು ಜ್ಞಾಪಕ ಮಾಡ್ಕೋಬೇಕು, ಆರಾಧಿಸಬೇಕು, ಪೂಜಿಸಬೇಕು ಅನ್ನುವಂಥ ವಿಷಯ ಗೊತ್ತಿದ್ರೂ ಕೂಡ ಆತನು ಯಥಾ ಪ್ರಕಾರವಾಗಿ ಆತನು ತನ್ನ ಮೇಲಿನ ಕೋಣೆಗೆ ಹೋಗಿ ಆತನು ಮೊಣಕಾಲೂರಿ ದೇವರನ್ನು ಏನು ಮಾಡ್ತಾ ಇದ್ದಾನೆ, ಆತನು ಪ್ರಿಯರೇ ದೇವರನ್ನು ಆರಾಧಿಸ್ತಾ ಇದ್ದಾನೆ, ಆತನು ಪ್ರಾರ್ಥಿಸ್ತಾ ಇದ್ದಾನೆ, ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಪ್ರಾರ್ಥನೆಯನ್ನು ಮಾಡಿ. ಓಕೆ, ದೇವರಿಗೆ ಮಹಿಮೆ ಆಗಲಿ. ಹಾಗಾಗಿ ಈ ಒಂದು ಸಂಜೆ ಸಮಯದಲ್ಲಿ ಈ ಮಾತನ್ನು ಕೇಳಿಸ್ಕೊಳ್ತಿರುವಂಥ ನೀನು ನಾನು ನನ್ನ ಜೀವಿತಗಳಲ್ಲಿ ನಮ್ಮ ಇವಾಗಲೇ ಉತ್ತಮವಾದಂಥ ಅಭ್ಯಾಸಗಳು ನಮಗಿರ್ಬೋದು. ಆದರೆ ಈ ವಿಷಯಗಳು ಯೇಸು ಸ್ವಾಮಿಗಿರುವಂಥ ಈ ಉತ್ತಮವಾದಂಥ ಹವ್ಯಾಸಗಳನ್ನು ಒಂದು ವೇಳೆ ನಾವು ಮರೆತು ಹೋಗ್ತಾ ಇರೋದಾದರೆ ಮತ್ತೆ ನಾವು ವಾಡಿಕೆಯಂತೆ ನಾವು ದೇವರ ಮಂದಿರಕ್ಕೆ ಹೋಗುವುದು ಮಾತ್ರವಲ್ಲ, ನಾವು ದೇವರ ಮಾತನ್ನು ಧ್ಯಾನ ಮಾಡಿ ಅದನ್ನು ಉಪದೇಶ ಮಾಡುವಂಥದ್ದು ಮಾತ್ರವಲ್ಲ, ನಾವು ಪದ್ಧತಿ ಪ್ರಕಾರವಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು. ಈ 3 ಹವ್ಯಾಸಗಳನ್ನು ನಮ್ಮ ಜೀವಿತಗಳಲ್ಲಿ ಕೊನೆಯ ತನಕ, ಉಸಿರಿರುವ ತನಕ, ಅಪ್ಪ ಯೇಸುಸ್ವಾಮಿ ಬಳಿಗೆ ನಾವು ಹೋಗೋ ತನಕ, ಅವರು ನಮ್ಮನ್ನು ಕರ್ಕೊಂಡು ಹೋಗೋ ತನಕ ಈ ಒಂದು ಹವ್ಯಾಸಗಳನ್ನು ನಾವುಗಳು ನಮ್ಮ ಕುಟುಂಬ ವರ್ಗದವರು ನಾವೆಲ್ಲರೂ ಕೂಡ ಅನುಸರಿಸುತ್ತಾ ನಾವು ಮುಂದೆ ಸಾಗೋಣ ಎಂಬುದಾಗಿ ಹೇಳುತ್ತಾ ನಾನು ಈ ಮಾತುಗಳನ್ನು ಮುಗಿಸುವಂತನಾಗಿದ್ದೇನೆ. ಈ ಮಾತುಗಳ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವಂದನೆಗಳು.